ಸೊ ಇಲ್ಲಿ ಫಸ್ಟ್ ಪಾಯಿಂಟಿಗೆ ಬರೋದಾದರೆ ಇಲ್ಲಿ ಪ್ರಿಪ್ರೇಷನ್ ಅಂತ ಇದೆ. ಸೊ ನೀವು ಪ್ರಿಪ್ರೇಷನ್ ಆಗದೇ 1000 ಇಂಟರ್ವ್ಯೂಗಾದ್ರೂ ಫಸ್ಟ್ ರೌಂಡಲ್ಲೇ ಫೇಲ್ ಆಗ್ತೀರಾ. ಇದನ್ನು ನಾನು ಬರೆದು ಕೊಡ್ತೀನಿ. ಸೊ ಮೊದಲನೇದಾಗಿ ನೀವು ಪ್ರಿಪೇರ್ ಆಗಬೇಕು. ಸೊ ಯಾವ ಥರ ಪ್ರಿಪೇರ್ ಆಗಬೇಕು, ಯಾವ ಥರ ಇಂಟರ್ವ್ಯೂ ಪ್ರೋಸೆಸ್ ಇರುತ್ತೆ, ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಸೆಕೆಂಡ್ ಪಾರ್ಟು ಬಿಲ್ಡ್ ರೆಸ್ಯೂಮೆ ಅಂತ, ಅಂದರೆ ನೀವು ಹೇಗೆ ಸ್ಮಾರ್ಟಾಗಿ ರೆಸ್ಯೂಮೆನ ಕ್ರಿಯೇಟ್ ಮಾಡ್ಬೋದು ಅಂತ ತೋರಿಸ್ತೀನಿ. ಒಂದ್ಸರಿ ನೀವು ಪ್ರಿಪೇರ್ ಆದಮೇಲೆ ಸ್ಮಾರ್ಟಾಗಿ ರೆಸ್ಯೂಮೆನ ನೀವು ಕಂಪಲ್ಸರಿಯಾಗಿ ಕ್ರಿಯೇಟ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಿಕ್ರೂಟರ್ ಡಿಸೈಡ್ ಮಾಡ್ತಾರೆ ಇವರಿಗೆ ಒಂದು ಚಾನ್ಸ್ ಕೊಡಲೋ ಬೇಡವೋ ಅಂತ. ಅದು ರೆಸ್ಯೂಮೆ ನೋಡಿ ಅವರು ಡಿಸೈಡ್ ಮಾಡ್ತಾರೆ. ಇನ್ನು ಮೂರನೇ ಪಾಯಿಂಟು ರಿಕ್ರೂಟರ್ ವರ್ಸಸ್ HR ಅಂತ ಇದೆ. ಇಲ್ಲಿ ನೀವು ಕನ್ಫ್ಯೂಸ್ ಆಗಿರ್ತೀರ ಏನು ಈ ಪಾಯಿಂಟ್ ಮೀನಿಂಗ್ ಅಂತ. ಸೊ ನೀವು ಇಂಟರ್ವ್ಯೂ ಪ್ರೋಸೆಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರಿಕ್ರೂಟರ್ ಅಂದರೆ ಯಾರು, HR ಅಂದರೆ ಯಾರು ಅಂತ ತಿಳ್ಕೊಳಕ್ಕೆ. ಯಾಕಂದರೆ ಸಾಕಷ್ಟು ಜನಕ್ಕೆ ಇನ್ನೂ ಕನ್ಫ್ಯೂಷನ್ ಇದೆ, ರಿಕ್ರೂಟರ್ ಅಂದರೆ ಯಾರು, HR ಅಂದರೆ ಯಾರು ಅಂತ. ಅಂದರೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ಗೆ ಇದೇನು ಪ್ರಾಬ್ಲಮ್ ಆಗಿರಲ್ಲ, ಅವರಿಗೆಲ್ಲ ಗೊತ್ತಿರುತ್ತೆ. ಬಟ್ ಯಾರ್ಯಾರು ಫ್ರೆಷರ್ ಇದ್ದೀರೋ ನೀವು, ಸೊ ನಿಮಗೆ ಇದು ಪ್ರಾಬ್ಲಮ್ ಆಗುತ್ತೆ. ಇನ್ನು ಫೋರ್ತ್ ಪಾಯಿಂಟು ಇಮೇಲ್ ಟೆಂಪ್ಲೇಟ್ ಅಂತ ಇದೆ. ಅಂದರೆ ರಿಕ್ರೂಟರ್ಗೆ ಒಂದು ಮೇಲ್ ಕಳಿಸ್ತೀರಾ ನೀವು, ಅಂದರೆ ನನಗೆ ಈ ಥರ ಜಾಬ್ ಆಪರ್ಚುನಿಟಿ ಕೊಡಿ, ಈ ಥರ ಜಾಬ್ ಕಂಪ್ಲೀಟ್ ಮಾಡಿದ್ದೀನಿ, ಐ ಆಮ್ ಲುಕಿಂಗ್ ಫಾರ್ ಎ ಜಾಬ್ ಅಂತ ನೀವು ಕಳಿಸ್ತೀರಾ. ಬಟ್ ಅದನ್ನು ಒಂದು ಸ್ಪೆಸಿಫಿಕ್ಕಾಗಿ ಸ್ಮಾರ್ಟಾಗಿ ನೀವು ಕೆಲವೊಂದು ಸೆಂಟೆನ್ಸ್ನ ನೀವು ಅವರಿಗೆ ಕಳಿಸ್ಬೇಕಾಗುತ್ತೆ. ಅದರಿಂದ ಅವ್ರಿಗೆ ಇಂಪ್ರೆಸ್ ಆಗಿ ನಿಮಗೆ ಆಪರ್ಚುನಿಟಿ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ಯಾವ ಥರ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಜಸ್ಟ್ ಸುಮ್ಮನೆ ನಾನು ಟೈಪ್ ಮಾಡಿಬಿಟ್ಟು ಈ ಥರ ಮಾಡಿ ಅಂತ ಏನೂ ಇಲ್ಲ. ನಾನು ಹೇಳಿದ್ನಲ್ಲ 6 ಮಂತ್ಸಲ್ಲಿ ನಾನು ಹೇಗೆ ಸ್ವಿಚ್ ಮಾಡಿದೆ ಅಂತ, ಆ ಪ್ರೂಫ್ನೇ ನಾನು ನಿಮಗೆ ತೆಗೆದು ತೋರಿಸ್ತೀನಿ. ಸೊ ನಾನು ಇಲ್ಲೇನು ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡಲ್ಲ. ಸೊ ನಾನೇನು ಮಾಡಿದೆ ನೀವೇನು ಮಾಡ್ಬೋದು ಅಂತ ಜಸ್ಟ್ ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇನ್ನು ಫಿಫ್ತ್ ಪಾಯಿಂಟು ಪ್ರೊಫೈಲ್ ಕ್ರಿಯೇಷನ್ ಅಂತ ಇದೆ. ಸೊ ನೀವೆಲ್ಲ ಪ್ರಿಪೇರ್ ಆದಮೇಲೆ, ಅಂದರೆ ನಾವು ಇಂಟರ್ವ್ಯೂ ಇವಾಗ ರೆಡಿ ಅಂತ ಇದ್ದರೆ, ಸೊ ನೀವೇನು ಮಾಡಬೇಕು ಅಂದರೆ, ಸೊ ಕೆಲವೊಂದು ಜಾಬ್ ಪ್ಲ್ಯಾಟ್ಫಾರ್ಮ್ ಇದ್ದಾವೆ. ನೌಕರಿ ಆಗ್ಬೋದು, ಲಿಂಕ್ಡ್ಇನ್ ಆಗ್ಬೋದು, ಇಂಡೀಡ್ ಅಂತ ಬರುತ್ತೆ, ಅದೇ ಥರ ಸ್ಕಿಲ್ ಕನೆಕ್ಟ್ ಅಂತ ಬರುತ್ತೆ. ಸೊ ಈ ಎಲ್ಲ ವೆಬ್ಸೈಟಿಗೆ ನೀವು ಲಾಗಿನ್ ಆಗಿಬಿಟ್ಟು, ಅಂದರೆ ಪ್ರೊಫೈಲ್ನ ಹೇಗೆ ಕ್ರಿಯೇಟ್ ಮಾಡೋದು, ಸ್ಮಾರ್ಟಾಗಿ ಯಾವ ಥರ ನೀವು ರಿಕ್ರೂಟರ್ಗೆ ಅಟ್ರ್ಯಾಕ್ಟ್ ಆಗಂಗೆ ನೀವು ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು 6th ಪಾಯಿಂಟ್ ಹೇಳೋದಾದರೆ ಸ್ಮಾರ್ಟ್ ಸೆಟ್ಟಿಂಗ್ ಅಂತ ಇದೆ. ಅಂದರೆ ಇವಾಗ ಲಿಂಕ್ಡ್ಇನಲ್ಲಿ ಸಾಕಷ್ಟು ಜನ ರಿಕ್ರೂಟರ್ಸ್ ಇರ್ತಾರೆ. ಸೊ ಕೆಲವೊಂದು ಸೆಟ್ಟಿಂಗ್ಸ್ನ ನೀವು ಮಾಡ್ಕೋಬೇಕು. ಅಂದರೆ ಅವರಿಗೆ ಬೇಗ ನೀವೇನಾದ್ರು ಅಟ್ರ್ಯಾಕ್ಟ್ ಆಗಬೇಕು ಅಂದರೆ ಕೆಲವೊಂದು ಸ್ಮಾರ್ಟ್ ಸೆಟ್ಟಿಂಗ್ ಇರುತ್ತೆ. ಮತ್ತು ಕೆಲವೊಂದು ಟ್ರಿಕ್ಸ್ ಇದೆ ಹೇಗೆ ನೀವು ರಿಕ್ರೂಟರ್ ಹತ್ರ ಚಾಟ್ ಮಾಡ್ಬೋದು ಅಂತ, ಅದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು 7th ಪಾಯಿಂಟು ಚಾಟ್ ವಿತ್ ರಿಕ್ರೂಟರ್ ಅಂತ. ಸೊ ಲಿಂಕ್ಡ್ಇನ್ ತಗೊಳ್ಳಿ, ನೌಕರಿ ತಗೊಳ್ಳಿ, ಇಲ್ಲೆಲ್ಲ ನೀವೇನಾದರೂ ಪೇಯ್ಡ್ ವರ್ಷನ್ ತೊಗೊಂಡ್ರೆ ಮಾತ್ರ ಡೈರೆಕ್ಟಾಗಿ ನೀವು ರಿಕ್ರೂಟರ್ ಹತ್ರ ಮಾತಾಡ್ಬೋದು. ಆದರೆ ನಾನು ಹೇಳೋ ಟ್ರಿಕ್ಸಿಂದ ನೀವು ಫ್ರೀಯಾಗೇ ರಿಕ್ರೂಟರ್ ಹತ್ರ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಮಾತಾಡ್ಬೋದು, ಅವ್ರ ಹತ್ರ ಚಾಟ್ ಸಹ ಮಾಡ್ಬೋದು. ಇನ್ನು ಇದೆಲ್ಲ ಆದಮೇಲೆ ನೆಕ್ಸ್ಟು ಹೌ ಟು ಪ್ರಿಪೇರ್ ಫಾರ್ ಇಂಟರ್ವ್ಯೂ ಅಂತ. ಅಂದರೆ ಇವಾಗ ಒಂದು ಕಂಪ್ನಿ ವೈಸು ಡಿಫ್ರೆಂಟ್ ಆಗುತ್ತೆ ನೀವು ಯಾವ ಥರ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತೀರಾ ಅಂತ. ಎಕ್ಸಾಂಪಲ್, ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಇಂಟರ್ವ್ಯೂ ಪ್ರೋಸೆಸ್ ಡಿಫ್ರೆಂಟ್ ಇರುತ್ತೆ. ಒಂದು ಕಂಪ್ನಿನಲ್ಲಿ 3 ಇಂಟರ್ವ್ಯೂ, ಅಂದರೆ 2 ಟೆಕ್ನಿಕಲ್ ರೌಂಡು, ಒಂದು HR ರೌಂಡ್ ಇರುತ್ತೆ. ಇನ್ನೊಂದು ಕಂಪ್ನಿನಲ್ಲಿ 4 ಟೆಕ್ನಿಕಲ್ ರೌಂಡು, ಒಂದು HR ರೌಂಡು, ಒಂದು ಮ್ಯಾನೇಜರಲ್ ರೌಂಡು, ಈ ಥರ ಎಲ್ಲ ಇರುತ್ತೆ. ಸೊ ಸ್ಪೆಸಿಫಿಕ್ ಆದ ಕಂಪ್ನಿಯಲ್ಲಿ ಯಾವ್ಯಾವ ಥರ ಇಂಟರ್ವ್ಯೂ ರೌಂಡ್ ಇರುತ್ತೆ ಅಂತ ಅದನ್ನು ಹೇಗೆ ಹುಡುಕೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು 9th ಪಾಯಿಂಟ್ ಹೇಳೋದಾದರೆ ಹೌ ಟು ಫೇಸ್ ಇಂಟರ್ವ್ಯೂ ಅಂತ ಇದೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲ ಪ್ರಿಪೇರ್ ಆಗಿದ್ದೀರಾ, ಇನ್ನೇನು ನೀವು ಫೇಸ್ ಮಾಡಬೇಕು ಇಂಟರ್ವ್ಯೂಗೆ. ನಾಳೆ ಫಸ್ಟ್ ರೌಂಡ್ ಇದೆ, ಯಾವ ಥರ ನೀವು ಇಂಟರ್ವ್ಯೂಗೆ ಫೇಸ್ ಮಾಡಬೇಕು ಅಂತ ಅದನ್ನು ಕೂಡ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತೀನಿ. ಇನ್ನು 10th ಆಫರ್ ನೆಗೋಸಿಯೇಷನ್ ಅಂತ ಬರುತ್ತೆ. ಸೊ ಇದು ಫ್ರೆಷರ್ಸಿಗೆ ಈ ವರ್ಡು ಅಷ್ಟೊಂದಾಗಿ ಫೆಮಿಲಿಯರ್ ಇರಲ್ಲ. ಸೊ ಇದೇನು ಅಂದರೆ ಆಫರ್ ನೆಗೋಸಿಯೇಷನ್, ಇದು ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸರಿಗೆ ಬರುತ್ತೆ. ಫ್ರೆಷರ್ ಕೂಡ ಇದಕ್ಕೂ ಪಾರ್ಟ್ ಆಗಿರ್ತಾರೆ. ಸೊ ಆಫರ್ ನೆಗೋಸಿಯೇಷನ್ ಅಂದರೆ, ಸೊ ನೀವೇನಾದ್ರು ಜಾಬಿಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಏನಾದ್ರು ಕನ್ಫರ್ಮೇಷನ್ ಮೇಲಿಂದ ಬಂತು ಅಂದರೆ ಕಂಪ್ನಿಯಿಂದ, ಆವಾಗ ನಿಮಗೆ ಆಫರ್ ಲೆಟರ್ನ ರಿಲೀಸ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು 11th ಪಾಯಿಂಟ್ ಹೇಳೋದಾದರೆ ಶುಡ್ ಬಿ ಸೈನ್ ಫಾರ್ ಆಫರ್ ಲೆಟರ್ ಅಂತ. ಅಂದರೆ ಸೊ ಎಕ್ಸಾಂಪಲ್ಲಾಗೆ ನೀವೆಲ್ಲ ಪ್ರಿಪೇರ್ ಆಗಿರ್ತೀರಾ, ಇಂಟರ್ವ್ಯೂ ಪ್ರೋಸೆಸ್ ಕೊಟ್ಟಿರ್ತೀರಾ, ಒಂದೇ ಸರಿ ನಿಮಗೆ 2-3 ಕಂಪ್ನಿಯಿಂದ ಆಫರ್ ಲೆಟರ್ ಬಂತು ಅಂದ್ಕೊಳ್ಳಿ. ಆವಾಗ ಯಾವ ಕಂಪ್ನಿಗೆ ನಾವು ಹೋಗಬೇಕು ಅಂತ ನೀವು ಹೇಗೆ ಡಿಸೈಡ್ ಮಾಡೋದು, ಆ ಫ್ಯಾಕ್ಟರ್ಸ್ ಏನೇನು ಇಟ್ಕೊಂಡು ನೀವು ಡಿಸೈಡ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇನ್ನು 12th ಪಾಯಿಂಟು, ಇಷ್ಟೊತ್ತಿಗೆ ನಿಮಗೆ ಸಾಕತ್ತು ಖುಷಿ ಇರುತ್ತೆ ಈ ಪಾರ್ಟ್ ನೋಡ್ಬೇಕಾದ್ರೆ. ಫಸ್ಟ್ ಡೇ ಅಟ್ ಆಫೀಸ್ ಅಂತ. ಅಂದರೆ ನಿಮಗೆಲ್ಲ ಕೆಲಸ ಸಿಕ್ಕಿರುತ್ತೆ, ಇವಾಗ ಫಸ್ಟ್ ಡೇ ಹೋಗ್ತೀರಾ, ಅಲ್ಲಿ ಏನೇನು ಫಾರಮ್ನ ಫಿಲ್ ಮಾಡಬೇಕು, ಯಾವ ಥರ ನೀವು ಮ್ಯಾನೇಜರ್ ಹತ್ರ ಮಾತಾಡಬೇಕು, ಯಾವ ಥರ ನಿಮ್ಮ ಕೊಲೀಗ್ಸ್ನ ಮಾತಾಡಬೇಕು, ಯಾವ ಥರ ನೀವು ಅವ್ರನ್ನ ಅಪ್ರೋಚ್ ಮಾಡಬೇಕು, ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಜಸ್ಟು ಬೇಸಿಕ್ ಪ್ಲ್ಯಾನ್ ಆಗಿರುತ್ತೆ. ಸೊ ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಎಲ್ಲೂ ಲಾಸ್ ಆಗೋಲ್ಲ, ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ನನ್ನ ಟೈಮ್ನ ಇನ್ವೆಸ್ಟ್ ಮಾಡಿ ನಿಮ್ಮ ಮೇಲೆ ಆಗ್ತಾಯಿದ್ದೀನಿ, ಎಲ್ಲರೂ ಕೆಲಸ ಆದಷ್ಟು ಸಿಗಲಿ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್.